2013ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಸಂಬಂಧಿಸಿದ ಆಧ್ಯಾತ್ಮ ಗುರುಗಳು ಯಾರು? ಪುರಂದರದಾಸರು, ವಿದ್ಯಾರಣ್ಯರು, ಅಪ್ಪಯ್ಯ ದೀಕ್ಷಿತವರು, ರಾಮದಾಸರು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಸಂಬಂಧಿಸಿದ ಆಧ್ಯಾತ್ಮ ನಾಯಕರು. SDA 2017ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಪುರಂದರದಾಸರು, ವಿದ್ಯಾರಣ್ಯರು, ಅಪ್ಪಯ್ಯ ದೀಕ್ಷಿತವರು, ರಾಮದಾಸರು. ಸರಿಯಾದಂಥ ಉತ್ತರ ಗುರು ವಿದ್ಯಾರಣ್ಯರು. ರೈಟ್ ಆನ್ಸರ್ ನೋಡಿ. ಗುರು ವಿದ್ಯಾರಣ್ಯರು ಸರಿಯಾಗಿರುವಂಥ ಉತ್ತರ. ಗುರು ವಿದ್ಯಾರಣ್ಯರು ರೈಟ್ ಆನ್ಸರ್. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಸಂಬಂಧಿಸಿದಂಥ ಆಧ್ಯಾತ್ಮ ನಾಯಕರು ಯಾರಂದ್ರೆ ಗುರುಗಳು ವಿದ್ಯಾರಣ್ಯರು. SDA 2018ರಲ್ಲಿ ಕೇಳಿದಂಥ ಪ್ರಶ್ನೆ. ವಿಜಯನಗರದ ಯಾವ ದೊರೆ ಚೀನಾಗೆ ರಾಯಭಾರಿಯನ್ನು ಕಳಿಸಿದ್ದ? ಚೀನಾ ದೇಶಕ್ಕೆ ರಾಯಭಾರಿಯನ್ನು ಕಳಿಸಿದ್ದ. ಇದೇ ಮನೆ PSI ಕೇಳಿದಂಥ ಪ್ರಶ್ನೆ. ಇದೇ ರಿಪೀಟ್ ಆಗಿತ್ತು PSI. ವಿಜಯನಗರದ ಯಾವ ದೊರೆ ಚೀನಾಯ ರಾಯಭಾರಿಯನ್ನು ಕಳಿಸಿದ್ದ? ಚೀನಾ ದೇಶಕ್ಕೆ ವಾಪಸ್ ರಾಯಭಾರಿಯನ್ನು ಕಳಿಸಿದ್ದ. 1ನೇ ಹರಿಹರ, 1ನೇ ಬುಕ್ಕ, ಕೃಷ್ಣದೇವರಾಯ, 1ನೇ ನರಸಿಂಹ. ಯಾವುದು ಸರಿಯಾಗಿರುವಂಥ ಉತ್ತರ? ಎಕ್ಸಲೆಂಟ್, ಬುಕ್ಕರಾಯ ರೈಟ್ ಆನ್ಸರ್ ನೋಡಿ. 1ನೇ ಬುಕ್ಕರಾಯ ಸರಿ ಉತ್ತರ. 1ನೇ ಬುಕ್ಕರಾಯ ಇದೆಯಲ್ಲ, ಇದು ಸರಿ ಉತ್ತರ. SDA 2019ರಲ್ಲಿ ಕೇಳಿದಂಥ ಪ್ರಶ್ನೆ. ಕೆಳದಿ ನಾಯಕರ ರಾಜ್ಯ ಲಾಂಛನ ಏನಾಗಿತ್ತು? ಕೆಳದಿ ನಾಯಕರ ರಾಜ್ಯ ಲಾಂಛನ ಆನೆಯಾಗಿತ್ತು, ಸಿಂಹವಾಗಿತ್ತು, ಗಂಡ ಬೇರುಂಡ, ವರಹ. ಕೆಳದಿ ನಾಯಕರ ರಾಜ್ಯ ಲಾಂಛನ ಏನಾಗಿತ್ತು ಅಂತ ಪ್ರಶ್ನೆ ಆಗಿದೆ. ವೆರಿ ಇಂಪಾರ್ಟೆಂಟ್. ಸರಿಯಾದಂಥ ಉತ್ತರ ಗಂಡ ಬೇರುಂಡ ರೈಟ್ ಆನ್ಸರ್ ನೋಡಿ. ಗಂಡ ಬೇರುಂಡ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಮೈಸೂರಿನ ಒಡೆಯರ ರಾಜ್ಯ ಲಾಂಛನ ಗಂಡ ಬೇರುಂಡ. ಮೈಸೂರಿನ ಒಡೆಯರದರಲ್ಲ, ಒಡೆಯರು. ಮೈಸೂರಿನ ಒಡೆಯರ ರಾಜ್ಯ ಲಾಂಛನ ಕೂಡ ಏನಪ್ಪ ಅಂದ್ರೆ ಗಂಡ ಬೇರುಂಡ ಅಂತ ಕರಿತೀವಿ. ಮೈಸೂರಿನ ಒಡೆಯರ ರಾಜ್ಯ ಲಾಂಛನ ಸಹ ಗಂಡ ಬೇರುಂಡ. SDA 2019ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಕೆಳದಿ ನಾಯಕರ ರಾಜ್ಯ ಲಾಂಛನ ಏನಾಗಿತ್ತು ಅಂದ್ರೆ ಗಂಡ ಬೇರುಂಡ ಸರಿ ಉತ್ತರ. ಗಂಡ ಬೇರುಂಡ. 10ನೇ ಶತಮಾನದ ಆಚಾರ್ಯ ನೇಮಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗಿತ್ತು ಅಂತ SDA 2019ರಲ್ಲಿ ಕೇಳಿದಂಥ ಪ್ರಶ್ನೆ. 10ನೇ ಶತಮಾನದ ಆಚಾರ್ಯ ನೇಮಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗುತ್ತಿತ್ತು. ಯಾವ ಹೆಸರಿನಿಂದ? ಸಿದ್ಧಾಂತ ಚಕ್ರವರ್ತಿ ಅಂತೇಳಿ, ಕವಿ ತಿಲಕ ಅಂತೇಳಿ, ಸಕಲ ಚಕ್ರವರ್ತಿ ಅಂತೇಳಿ, ಜೈನ ಕುಲ ತಿಲಕ ಅನ್ನುವಂಥ ಹೆಸರಿನಿಂದ ಕರೀತಾ ಇದ್ದರು. ಯಾವ ಹೆಸರಿನಿಂದ? ಸರಿ ಉತ್ತರ ಸಿದ್ಧಾಂತ ಚಕ್ರವರ್ತಿ ರೈಟ್ ಆನ್ಸರ್ ನೋಡಿ. ಸಿದ್ಧಾಂತ ಚಕ್ರವರ್ತಿ. 10ನೇ ಶತಮಾನದ ಆಚಾರ್ಯ ನೇಮಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗುತ್ತಿತ್ತು ಅಂತಂದ್ರೆ ಸರಿ ಉತ್ತರ ಸಿದ್ಧಾಂತ ಚಕ್ರವರ್ತಿ. ಸಿದ್ಧಾಂತ ಚಕ್ರವರ್ತಿ. SDA 2019ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ಯಾರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ? ಕರ್ನಾಟಕದ ಸಂಗೀತ ಪಿತಾಮಹ ಕನಕದಾಸರು, ಪುರಂದರದಾಸರು, ಭೀಮಸೇನ ಜೋಶಿಯವರು, ಗಂಗೂಬಾಯಿ ಹಾನಗಲ್ ಅವರು. ಕರೆಕ್ಟ್ ಆನ್ಸರ್ ಮಾಡಿ. SDA 2011ರಲ್ಲಿ ಕೇಳಿದಂಥ ಪ್ರಶ್ನೆ. ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ಕನಕದಾಸರು, ಪುರಂದರದಾಸರು, ಭೀಮಸೇನ ಜೋಶಿಯವರು, ಗಂಗಾಬಾಯಿ ಅವರು. ಎಸ್, ಎಕ್ಸಲೆಂಟ್. ಪುರಂದರದಾಸರು ನೋಡಿ. ಪುರಂದರದಾಸವರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರೀತಾರೆ. ಕರ್ನಾಟಕದ ಸಂಗೀತದ ಪಿತಾಮಹ ಯಾರಂದ್ರೆ ಪುರಂದರದಾಸರು ರೈಟ್ ಆನ್ಸರ್. ಪುರಂದರದಾಸರು ಸರಿಯಾಗಿರುವಂಥ ಉತ್ತರ. PC 2004ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. PC ಕ್ವಶನ್ ಏನಿದೆ? ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರಂತ ಕ್ವಶನ್ ಆಗಿದೆ. ಪುಲಕೇಶಿ II, ಹರಿಹರ ಮತ್ತು ಬುಕ್ಕರಾಯ, ಅಮೋಘ ವರ್ಷ, ಮಯೂರವರ್ಮ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರಂತ ಕ್ವಶನ್ ಆಗಿದೆ. ಯಾರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು? ಪುಲಕೇಶಿ II, ಹರಿಹರ ಮತ್ತು ಬುಕ್ಕರಾಯ, ಅಮೋಘ ವರ್ಷ, ಮಯೂರವರ್ಮ. ಎಸ್, ಸರಿಯಾದಂಥ ಉತ್ತರ ಹರಿಹರ ಮತ್ತು ಬುಕ್ಕರಾಯ ರೈಟ್ ಆನ್ಸರ್. ಹರಿಹರ ಮತ್ತು ಬುಕ್ಕರಾಯ.
ನೆಕ್ಸ್ಟ್ ಕ್ವಶನ್, PC 2004ರಲ್ಲಿ ಕೇಳಿದಂಥ ಪ್ರಶ್ನೆ, ಶ್ರೀಕೃಷ್ಣ ದೇವರಾಯ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ ಅಂತ. ಶ್ರೀಕೃಷ್ಣ ದೇವರಾಯನ ಕಾಲದ ಪ್ರಸಿದ್ಧವಾಗಿರುವಂಥ ವಿರೂಪಾಕ್ಷ ದೇವಾಲಯ ಯಾವ ಸ್ಥಳದಲ್ಲಿದೆ? ಗೋಕರ್ಣದಲ್ಲಿದೆ, ಉಡುಪಿಯಲ್ಲಿದೆ, ತಿರುಪತಿಯಲ್ಲಿದೆ, ಹಂಪಿಯಲ್ಲಿದೆ. ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಕೃಷ್ಣ ದೇವರಾಯನ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ? ಗೋಕರ್ಣದಲ್ಲಿ, ಉಡುಪಿಯಲ್ಲಿ, ತಿರುಪತಿಯಲ್ಲಿ, ಹಂಪಿಯಲ್ಲಿ. ಯಾವ ಸ್ಥಳದಲ್ಲಿ? ಎಸ್, ಸರಿಯಾದಂಥ ಉತ್ತರ ಹಂಪಿ, ರೈಟ್ ಆನ್ಸರ್. ಹಂಪಿ ರೈಟ್ ಆನ್ಸರ್. ಹಂಪಿಯಲ್ಲಿ ಏನಿದೆ ಅಂತಂದ್ರೆ ಶ್ರೀಕೃಷ್ಣ ದೇವರಾಯನ ಕಾಲದ ವಿರೂಪಾಕ್ಷ ದೇವಾಲಯವನ್ನು ನೋಡ್ತೀವಿ. ವಿರೂಪಾಕ್ಷ ದೇವಾಲಯ ಎಲ್ಲಿದೆ ಅಂದ್ರೆ ಹಂಪಿಯಲ್ಲಿ. PC 2008ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಸಂತ ಕನಕದಾಸರ ಜನ್ಮಸ್ಥಳ ಯಾವುದು? ಹಾವೇರಿ ಜಿಲ್ಲೆಯ ಬಾಡ, ಉಡುಪಿ, ಶೃಂಗೇರಿ, ಕಾಗಿನೆಲೆ. ಸಂತ ಕನಕದಾಸರು ಜನ್ಮಸ್ಥಳದಂಥ ಸ್ಥಳ ಯಾವುದು? ಸರಿಯಾದಂಥ ಉತ್ತರ ಹಾವೇರಿ ಜಿಲ್ಲೆಯ ಬಾಡ, ರೈಟ್ ಆನ್ಸರ್. ಬಾಡ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ, ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದರು. PC 2006ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು? ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗ್ತಿತ್ತು ಅಂತ ಕ್ವಶನ್ ಆಗಿದೆ. ಚೀನಾ ದೇಶದಿಂದ, ಟರ್ಕಿ ದೇಶದಿಂದ, ಅರೇಬಿಯಾ ದೇಶದಿಂದ, ಜಪಾನ್ ದೇಶದಿಂದ. ಯಾವ ರಾಷ್ಟ್ರದಿಂದ ಆಮದಾಗ್ತಿತ್ತು ಅಂತ ಕ್ವಶನ್ ಆಗಿದೆ. ಸರಿಯಾಗಿರುವಂಥ ಉತ್ತರ ಚೀನಾ ದೇಶದಿಂದ ಆಮದಾಗ್ತಿತ್ತು ನೋಡಿ. ಚೀನಾ ರಾಷ್ಟ್ರದಿಂದ. ಸರಿ ಉತ್ತರ ಚೀನಾ ದೇಶದಿಂದ ನಮ್ಮ ಭಾರತ ದೇಶಕ್ಕೆ ರೇಷ್ಮೆ ಆಮದಾಗ್ತಿತ್ತು. ಇವತ್ತಿಗೂ ಪ್ರಪಂಚದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವ ದೇಶ ಅಂದ್ರೆ ಚೀನಾ ದೇಶ ನೋಡಿ. ಇವತ್ತಿಗೂ ಪ್ರಪಂಚದಲ್ಲಿ ಅತಿ ಹೆಚ್ಚು ಈ ರೇಷ್ಮೆ ಉತ್ಪಾದನೆ ಮಾಡುವಂಥ ದೇಶ ಅಂದ್ರೆ ಚೀನಾ. ಇವತ್ತಿಗೂ ಫಸ್ಟ್ ಚೀನಾನೇ ಇದೆ. ನೆಕ್ಸ್ಟ್ ಕ್ವಶನ್, PC 2006ರಲ್ಲಿ ಕೇಳಿದಂಥ ಪ್ರಶ್ನೆ, ಕುಲ ಕುಲವೆಂದು ಹೊಡೆದಾಡಿದರಿ ಈ ಕೀರ್ತನೆಯನ್ನು ಬರೆದವರು ಯಾರು? ಕುಲ ಕುಲ ಎಂದು ಹೊಡೆದಾಡದಿರಿ ಈ ಕೀರ್ತನೆಯನ್ನು ಬರೆದವರು. ಸರಿಯಾಗಿರುವಂಥ ಉತ್ತರ ಕನಕದಾಸರು ನೋಡಿ. ಕನಕದಾಸರು. ಕುಲ ಕುಲ ಎಂದು ಹೊಡೆದಾಡದಿರಿ, ಕುಲ ಕುಲ ಎಂದು ಹೊಡೆದಾಡದಿರಿ ಈ ಒಂದು ಕೀರ್ತನೆಯನ್ನು ಬರೆದವರು ಯಾರು ಅಂತ ಕ್ವಶನ್ ಕೇಳಿದರೆ ಸರಿಯಾದಂಥ ಉತ್ತರ ಕನಕದಾಸರು. PC 2010ರಲ್ಲಿ ಕೇಳಿದಂಥ ಪ್ರಶ್ನೆ, ಸರ್ವದರ್ಶನ ಸಂಗ್ರಹ ಕೃತಿಯನ್ನು ರಚನೆ ಮಾಡಿದವರು ಯಾರು? ಸರ್ವದರ್ಶನ ಸಂಗ್ರಹ ಎಂಬ ಕೃತಿಯನ್ನು ರಚನೆ ಮಾಡಿದವರು ವಿದ್ಯಾರಣ್ಯ ಅನ್ನುವಂಥ ಗುರುಗಳು ನೋಡಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಬೆಂಬಲವಾಗಿ ನಿಂತಹ ಮಹಾನ್ ವ್ಯಕ್ತಿ ವಿದ್ಯಾರಣ್ಯ ಗುರುಗಳು ಸರ್ವದರ್ಶನ ಸಂಗ್ರಹ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದರು. ಸರ್ವದರ್ಶನ ಸಂಗ್ರಹ. PC 2017-18ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಕೃಷ್ಣ ದೇವರಾಯ ವಿಜಯನಗರದ ಯಾವ ರಾಜವಂಶಕ್ಕೆ ಸೇರಿದವನಾಗಿದ್ದ? ನೋಡಿ, PC 2017ರಲ್ಲಿ ಕೇಳಿದ್ದಾನೆ, ಅದೇ ಕ್ವಶನ್ನ 18ರಲ್ಲಿ ಕೇಳಿದ್ದಾನೆ. ಶ್ರೀಕೃಷ್ಣ ದೇವರಾಯ ವಿಜಯನಗರ ರಾಜವಂಶಕ್ಕೆ ಸೇರಿದವನು. ಯಾವ ರಾಜವಂಶ ಅಂದ್ರೆ ಸರಿ ಉತ್ತರ ತುಳುವ ವಂಶ ನೋಡಿ. ತುಳುವ. ಆರಂಭದ ಮನೆತನ ಅಂದ್ರೆ ಸಂಗಮ, ಕೊನೆಯ ಮನೆತನ ಅರವಿಂಡು, ಅತಿ ಹೆಚ್ಚು ಆಳ್ವಿಕೆ ಮಾಡಿದಂಥ ಮನೆತನ ಅಂದ್ರೆ ಸಂಗಮ ಮನೆತನ, ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಮನೆತನ ಅಂದ್ರೆ ಸಾಳುವ ಮನೆತನ. ಶ್ರೀಕೃಷ್ಣ ದೇವರಾಯ ಯಾವ ಮನೆತನಕ್ಕೆ ಸೇರಿದವನು ಅಂದ್ರೆ ತುಳುವ ಸಂತತಿಯ ಶ್ರೇಷ್ಠ ದೊರೆ. ತುಳುವ ಸಂತತಿ. PDO 2011ರಲ್ಲಿ ಕೇಳಿದಂಥ ಪ್ರಶ್ನೆ, ವಿಜಯನಗರವನ್ನು ಮರೆತು ಹೋದ ಸಾಮ್ರಾಜ್ಯ ಎಂದು ವರ್ಣಿಸಿದವರು ಯಾರು? ವಿಜಯನಗರ ಸಾಮ್ರಾಜ್ಯ ಇದೆಯಲ್ಲ, ಇದನ್ನ ಮರೆತು ಹೋದ ಸಾಮ್ರಾಜ್ಯ ಎಂದು ಕರೆದವರು ಯಾರಂದ್ರೆ ಸರಿಯಾದಂಥ ಉತ್ತರ ರಾಬರ್ಟ್ ಸಿವಿಲೆ ನೋಡಿ. ರಾಬರ್ಟ್ ಸಿವಿಲೆ. ಬಳ್ಳಾರಿಯ ಜಿಲ್ಲಾಧಿಕಾರಿ, ಬಳ್ಳಾರಿಯ DC. ಅಂದಿನ ಬಳ್ಳಾರಿಯ DC ಹಂಪಿಗೆ ಭೇಟಿ ಕೊಟ್ಟಂಥ ಸಮಯದಲ್ಲಿ ಏನ್ ಹೇಳ್ತಾನಂದ್ರೆ ಮರೆತು ಹೋದ ಸಾಮ್ರಾಜ್ಯ ಅಂತ ಕರೀತಾನೆ. ಅದಕ್ಕೆ ಸೂರ್ಯನಾರಾಯಣಾಚಾರ್ಯ ಅನ್ನುವಂಥ ವ್ಯಕ್ತಿ ಹೇಳ್ತಾನ, ನೀವು ಹುಚ್ಚುಗಟ್ಟಿ. ಸೂರ್ಯನಾರಾಯಣಾಚಾರ್ಯ ಹೇಳ್ತಾನೆ ಮರೆಯಲಾರದ ಸಾಮ್ರಾಜ್ಯ ಅಂತ. ಮರೆಯಲಾರದ ಸಾಮ್ರಾಜ್ಯ. ಮರೆಯಲಾರದ ಸಾಮ್ರಾಜ್ಯ ಅಂತ ಹೇಳಿದವರು ಯಾರಂದ್ರೆ ಸೂರ್ಯನಾರಾಯಣಾಚಾರ್ಯ ಅವರು. ಸೂರ್ಯನಾರಾಯಣಾಚಾರ್ಯ ಅವರು ಮರೆಯಲಾರದ ಸಾಮ್ರಾಜ್ಯ ಅಂತ ಹೇಳ್ತಾರೆ.
ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳಿದವರು ರಾಬರ್ಟ್ ಸೆವಿಲಿ ಅವರು. ಮರೆಯಲಾರದ ಸಾಮ್ರಾಜ್ಯ ಅಂತ ಹೇಳಿದವರು ಸೂರ್ಯನಾರಾಯಣಾಚಾರ್ಯ ಅವರು. ಸಂಗಮ ಮನೆತನ ಸಹೋದರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದದ್ದು. ದೆಹಲಿಯ ಸುಲ್ತಾನರನ್ನು ಸದೆಬಡಿಯಲು, ಬಹುಮನಿ ಸುಲ್ತಾನರನ್ನು ರಕ್ಷಿಸಲು, ಹಿಂದೂ ಧರ್ಮವನ್ನು ಉಳಿಸಲು, ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಲು. ಯಾವ ಉದ್ದೇಶಕ್ಕಾಗಿ? ಸಂಗಮ ಮನೆತನ ಸ್ಥಾಪನೆ ಎಲ್ಲ ಕಾರಣ ಏನು ಅಂತ ಕ್ವಶನ್ ಆಗಿದೆ. ಸರಿಯಾದಂಥ ಉತ್ತರ ಹಿಂದೂ ಧರ್ಮದ ಉಳಿಸುವ ಸಲುವಾಗಿ, ಹಿಂದೂ ಧರ್ಮದ ರಕ್ಷಣೆಗಾಗಿ ಈ ಒಂದು ಸಂಗಮ ಮನೆತನ ಸ್ಥಾಪನೆ ಆಯ್ತು ಅಂತೇಳಿ. ಭೂಮಾಪಕರು 2011ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ನೆಕ್ಸ್ಟ್, ಜೈಲರ್ 2011ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರು ಚಪ್ಪಿಗಳರ ಅಂತ ಹೇಳಿದವರು ಯಾರು? ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡ್ಕೋಬೇಡ್ರಿ ಅಂತ ಹೇಳಿದವರು ಯಾರು? ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರಿ ಅಂತ ಹೇಳಿದವರು ಕನಕದಾಸರು, ಶ್ರೀಪಾದರಾಯರು, ಪುರಂದರದಾಸರು, ವ್ಯಾಸರಾಯರು. ಮಾನವ ಜನ್ಮ ದೊಡ್ಡದು, ಇದು ಮಾನವ ಜನ್ಮ ಇದೆಯಲ್ಲ ಇದು ದೊಡ್ಡದು, ಇದನ್ನು ಹಾನಿ ಮಾಡಬೇಡಿ ಚಪ್ಪೆಗಳರ ಅಂತ ಹೇಳಿದವರು ಯಾರು ಅಂತೇಳಿ ಜೈಲರ್ 2011ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ವೆರಿ ಇಂಪಾರ್ಟೆಂಟ್. ಸರಿಯಾದಂಥ ಉತ್ತರ ಪುರಂದರದಾಸರು ನೋಡಿ, ಪುರಂದರದಾಸರು. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಕರೆದವರು ಯಾರಂದ್ರೆ ಪುರಂದರದಾಸರು. ಕರ್ನಾಟಕದ ಸಂಗೀತದ ಪಿತಾಮಹ. KS 2008ರಲ್ಲಿ ಕೇಳಿದಂಥ ಪ್ರಶ್ನೆ. ಹಂಪಿಯಲ್ಲಿ ಹಜಾರರಾಮ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಯಾರ ಆಳ್ವಿಕೆಯಲ್ಲಿ? ಹಂಪಿಯಲ್ಲಿದೆಯಲ್ಲ ಇದೊಂದು ಪ್ರಸಿದ್ಧವಾದ ದೇವಾಲಯ. ಹಜಾರರಾಮ ದೇವಾಲಯ ನಿರ್ಮಾಣ ಮಾಡಿದ್ದು ಯಾರ ಆಳ್ವಿಕೆಯಲ್ಲಿ? ಅಚ್ಯುತರಾಯನ ಆಳ್ವಿಕೆಯಲ್ಲಿ, ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ, ರಾಮರಾಯನ ಆಳ್ವಿಕೆಯಲ್ಲಿ, ವೆಂಕಟರಾಯನ ಆಳ್ವಿಕೆಯಲ್ಲಿ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಸರಿಯಾದಂಥ ಉತ್ತರ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ನೋಡಿ. ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ಈ ಒಂದು ಪ್ರಸಿದ್ಧವಾಗಿರುವಂಥ ಹಜಾರ ರಾಮಸ್ವಾಮಿ ದೇವಾಲಯ ನಿರ್ಮಾಣವಾಯಿತು. ಹಜಾರ ರಾಮಸ್ವಾಮಿ ದೇವಾಲಯ ಯಾರ ಕಾಲದಲ್ಲಿ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ. PU ಕಾಲೇಜ್ ಲೆಕ್ಚರ್ 2012ರಲ್ಲಿ ಕೇಳಿದಂಥ ಪ್ರಶ್ನೆ. ಅಬ್ದುಲ್ ರಜಾಕ್ ಯಾವ ದೇಶದವನು? ಪರ್ಷಿಯಾ ದೇಶದವನು, ಅರಬ್ ದೇಶವನು, ಪೋರ್ಚುಗೀಸ್ ದೇಶದವನು, ಚಟಗಾಯಿ ತರ್ಕಸ್ತಾನದವನು? ಕ್ವಶನ್ ನೋಡಿ ಹೆಂಗಿದೆ. ಅಬ್ದುಲ್ ರಜಾಕ್ ಅನ್ನುವಂಥ ವ್ಯಕ್ತಿ ಯಾವ ದೇಶದವನು ಅಂತ ಕ್ವಶನ್ ಆಗಿದೆ. ಪರ್ಷಿಯಾ ದೇಶ, ಅರಬ್ ದೇಶ, ಪೋರ್ಚುಗೀಸ್ ದೇಶ, ಚಟಗಾಯಿ ತರ್ಕಸ್ತಾನ ಅನ್ನುವಂಥ ದೇಶ. ಯಾವ ರಾಷ್ಟ್ರ? ಸರಿಯಾದಂಥ ಉತ್ತರ ಪರ್ಷಿಯಾ ದೇಶದ ರಾಯಭಾರಿ. ಯಾವ ದೇಶದ ರಾಯಭಾರಿ ಅಂತ ಕ್ವಶನ್ ಕೇಳಿದರೆ ಪರ್ಷಿಯಾ ದೇಶದ ರಾಯಭಾರಿಯಾಗಿರುವಂಥ ಅಬ್ದುಲ್ ರಜಾಕ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂದ್ರೆ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. PU ಕಾಲೇಜ್ ಲೆಕ್ಚರ್ 2012ರಲ್ಲಿ ಕೇಳಿದಂಥ ಪ್ರಶ್ನೆ. ವಿಜಯನಗರ ಕಾಲದಲ್ಲಿ ಭಟ್ಟಾಕಳಂಕ ದೇವರು ರಚಿಸಿದಂಥ ಕೃತಿ ಯಾವುದು? ವಿಜಯನಗರ ಕಾಲದಲ್ಲಿ ಭಟ್ಟಾಕಳಂಕ ದೇವರು ರಚನೆ ಮಾಡಿದಂಥ ಕೃತಿ ಕರ್ನಾಟಕ ಶಬ್ದಾನುಶಾಸನ ನೋಡಿ. ಕರ್ನಾಟಕ ಶಬ್ದಾನುಶಾಸನ ಅನ್ನುವಂಥ ಕೃತಿಯನ್ನು ವಿಜಯನಗರ ಕಾಲದಲ್ಲಿ ಭಟ್ಟಾಕಳಂಕ ದೇವರು ರಚನೆ ಮಾಡಿದಂಥ ಪ್ರಸಿದ್ಧವಾದ ಕೃತಿ. PU ಕಾಲೇಜ್ ಲೆಕ್ಚರ್ 2012ರಲ್ಲಿ ಕೇಳಿದಂಥ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್. ಪರ್ಷಿಯಾದ ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು ಅಂತ ಕ್ವಶನ್ ಆಗಿದೆ. ಪರ್ಷಿಯಾದ ಅಬ್ದುಲ್ ರಜಾಕ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು ಅಂತ ಕೇಳಿದ್ದಾನೆ. ಎರಡನೇ ಹರಿಹರ, ಎರಡನೇ ದೇವರಾಯ, ವೀರ ನರಸಿಂಹ, ಕೃಷ್ಣ ದೇವರಾಯ. ಸರಿ ಉತ್ತರ ಎರಡನೇ ದೇವರಾಯ. ರೈಟ್ ಆನ್ಸರ್ ಎರಡನೇ ದೇವರಾಯ. ಪರ್ಷಿಯಾದ ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಅಂತ ಕ್ವಶನ್ ಕೇಳಿದರೆ ಎರಡನೇ ದೇವರಾಯ. PU ಕಾಲೇಜ್ ಲೆಕ್ಚರ್ 2012ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಗಜಬೇಂಟಾಕಾರ ಬಿರುದನ್ನು ಹೊಂದಿದಂಥ ವ್ಯಕ್ತಿ ಯಾರು? ಗಜಬೇಂಟೆಕಾರ ಎಂಬ ಬಿರುದನ್ನು ಹೊಂದಿದಂಥ ವ್ಯಕ್ತಿ ಒಂದನೇ ಹರಿಹರ, ಎರಡನೇ ಹರಿಹರ, ಎರಡನೇ ದೇವರಾಯ, ವೀರ ನರಸಿಂಹ. ಒಂದನೇ ಹರಿಹರ, ಎರಡನೇ ಹರಿಹರ, ಎರಡನೇ ದೇವರಾಯ, ವೀರ ನರಸಿಂಹ. ಗಜಬೇಟೆಂಕಾರ ಅಥವಾ ಪ್ರೌಢ ದೇವರಾಯ ಎಂಬ ಬಿರುದನ್ನು ಪಡೆದಂಥ ವ್ಯಕ್ತಿ ಎರಡನೇ ದೇವರಾಯ ನೋಡಿ. ಎರಡನೇ ದೇವರಾಯನ ಪ್ರಸಿದ್ಧವಾದ ಬಿರುದು ಏನಂತಂದ್ರೆ ಗಜಬೇಟೆಕಾರ ಅನ್ನುವಂಥ ಬಿರುದನ್ನು ಹೊಂದಿದ್ದ. PU ಕಾಲೇಜ್ ಲೆಕ್ಚರ್ 2012ರಲ್ಲಿ ಕೇಳಿದಂಥ ಪ್ರಶ್ನೆ. ವಿಜಯನಗರ ಕಾಲದಲ್ಲಿ ರಾಯರೇಖ ಎಂಬ ಪದ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಭೂಕಂದಾಯಕ್ಕೆ ಸಂಬಂಧಪಟ್ಟಿದೆ. ಭೂಕಂದಾಯವನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ
ರಾಯರೇಖಾ ಎಂಬ ಹೆಸರಿನಿಂದ ಕರೀತಾ ಇದ್ರು. ರಾಯರೇಖಾ. ವಿಜಯನಗರ ಕಾಲದಲ್ಲಿ ಭೂಕಂದಾಯವನ್ನು ರಾಯರೇಖಾ. ಗ್ರೂಪ್ ಸಿ 2016ರಲ್ಲಿ ಕೇಳಿದಂಥ ಪ್ರಶ್ನೆ, ವಿಜಯನಗರದ ಆಳ್ವಿಕೆಯ ರಾಜರು ಸಮ್ಮುಖದಲ್ಲಿ ಹಬ್ಬದಲ್ಲಿ ನರ್ತಕಿಯರ ನರ್ತನ ಮತ್ತು ಕುಸ್ತಿ ಮಾಡುತ್ತಿದ್ದರು. ಯಾವ ಹಬ್ಬ ಅಂದ್ರೆ ದೀಪಾವಳಿ ಹಬ್ಬ. ದೀಪಾವಳಿ ಮುಂದೆ ಅದನ್ನೇ ಮೈಸೂರಿನ ಒಡೆಯರು ಏನು ಮಾಡಿದಾರೆ ಅಂದ್ರೆ ಮಹಾನವಮಿ ಉತ್ಸವಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಬಂದರು. ಗ್ರೂಪ್ ಸಿ 2016ರಲ್ಲಿ ಕೇಳಿದಂಥ ಪ್ರಶ್ನೆ, ಈ ಅರಸರ ಆಳ್ವಿಕೆಯಲ್ಲಿ ರಂಭ ಪ್ರಸಿದ್ಧಿಯಾಗಿರುವಂಥ ನರ್ತಕಿಯಾಗಿದ್ದಳು. ರಂಭ ಪ್ರಸಿದ್ಧವಾದಂಥ ನರ್ತಕಿ ಅಂದ್ರೆ ವಿಜಯಪುರದ ಆದಿಲಶಾಹಿಗಳು ನೋಡಿ. ವಿಜಯಪುರದ ಆದಿಲಶಾಹಿಗಳು. ಯಾಕಂದ್ರೆ ಮೊಹಮ್ಮದ್ ಆದಿಲ್ ಶಾನ ಪ್ರೇಯಸಿಯಾಗಿದ್ದಳು. ಪ್ರೇಯಸಿ ಮೊಹಮ್ಮದ್ ಆದಿಲ್ ಶಾ. ಇವತ್ತಿಗೆ ಹೋದರೆ ನಾವು ಬಿಜಾಪುರದ ಗೋಲು ಮಟ್ಟದಲ್ಲಿ ಮೊಹಮ್ಮದ್ ಆದಿಲ್ ಶಾಹಿನ ಪಕ್ಕದಲ್ಲಿ ಗೋರಿ ಯಾರಿದೆ ಅಂತಂದ್ರೆ ಅದು ರಂಭಾನ ಗೋರಿ ಇದೆ. ರಂಭಾನ ಗೋರಿಯನ್ನ ನೋಡ್ತೀವಿ. ಈ ಅರಸರ ಆಳ್ವಿಕೆಯಲ್ಲಿ ರಂಭ ಪ್ರಸಿದ್ಧವಾಗಿರುವಂಥ ನರ್ತಕಿ ಅಂದ್ರೆ ಆದಿಲ್ ಶಾಹಿಗಳು. ರೈಟ್ ಆನ್ಸರ್. ಗ್ರೂಪ್ ಸಿ 2016ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಯಡಿಯೂರಿನಲ್ಲಿರುವಂಥ ತೋಟದ ಸಿದ್ಧಲಿಂಗೇಶ್ವರ ದೇವಾಲಯದ ಅಲಂಕರಿಸಿರುವಂಥ ಪೇಂಟಿಂಗ್ ಯಾವುದು ಅಂತ ಕ್ವಶನ್ ಆಗಿದೆ. ಇಂಪಾರ್ಟೆಂಟ್ ಕ್ವಶನ್ ಇದು. ಅಷ್ಟದಿಕ್ಪಾಲಕರು, ಚತುರ್ದಿಕ್ಪಾಲಕರು, ಪಂಚದಿಕ್ಪಾಲಕರು, ಮೇಲಿನ ಎಲ್ಲವು. ಸರಿಯಾದಂಥ ಉತ್ತರ ಚತುರ್ದಿಕ್ಪಾಲಕರು. ರೈಟ್ ಆನ್ಸರ್ ನೋಡಿ. ಚತುರ್ದಿಕ್ಪಾಲಕರು ಸರಿ ಉತ್ತರ. PSI 2020ರಲ್ಲಿ ಕೇಳಿದಂಥ ಪ್ರಶ್ನೆ, ವಿಜಯನಗರದ ಯಾವ ರಾಜನು ತನ್ನ ಸೈನಿಕರಿಗೆ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ಲುಯುದ್ಧ ನಿಪುಣರನ್ನು ನೇಮಕ ಮಾಡಿದ್ದ ಅಂತೇಳಿ ಈಗಾಗಲೇ ಒಂದ್ಸರಿ ನಾವು ಈ ಕ್ವಶನ್ ರಿಪೀಟ್ ಮಾಡಿದ್ದೇವೆ. ಒಂದನೇ ದೇವರಾಯ ನೋಡಿ. ಒಂದನೇ ದೇವರಾಯ ರೈಟ್ ಆನ್ಸರ್. PSI 2020ರಲ್ಲಿ ಕೇಳಿದ ಪ್ರಶ್ನೆ, ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ಲುಯುದ್ಧ ನಿಪುಣರನ್ನು ನೇಮಕ ಮಾಡಿದ್ದ ಅಂತಂದ್ರೆ ಒಂದನೇ ದೇವರಾಯ. RSI 2020ರಲ್ಲಿ ಕೇಳಿದ ಪ್ರಶ್ನೆ, ಕೃಷ್ಣದೇವರಾಯ ಬಾಲಕೃಷ್ಣ ದೇವಾಲಯವನ್ನು ಯಾವ ರಾಜ್ಯದ ವಿಜಯದ ಸ್ಮರಣಾರ್ಥಕವಾಗಿ ಕಟ್ಟಿದನು ಅಂತ ಕ್ವಶನ್ ಆಗಿದೆ. ಒಡಿಸ್ಸಾ ರಾಜ್ಯ, ಕೇರಳ ರಾಜ್ಯ, ಗೋವಾ ರಾಜ್ಯ, ವಿಜಯಪುರ. ಸರಿ ಉತ್ತರ. ಸರಿಯಾಗಿರುವಂಥ ಉತ್ತರ ಒಡಿಸ್ಸಾ ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾನೆ. ಒಡಿಸ್ಸಾ ರಾಜ್ಯದ ಅರಸನಾಗಿರುವಂಥ ಗಜಪತಿ ರುದ್ರನ ಮೇಲೆ ದಾಳಿ ಮಾಡ್ತಾನೆ. ಆ ಒಡಿಸ್ಸಾ ರಾಜ್ಯದ ಗಜಪತಿ ರುದ್ರನ ಮೇಲೆ ದಾಳಿ ಮಾಡುವುದರ ಮೂಲಕ ಅವನನ್ನು ಸಂಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ. ಬರುವಾಗ ಬಾಲಕೃಷ್ಣ ದೇವಾಲಯನ ಮೂರ್ತಿಯನ್ನು ಹೊತ್ಕೊಂಡು ಬರ್ತಾನೆ. ಅವ್ರವು ಹೇಳ್ತಾಳೆ, ನಾ ಹೇಳಿದ್ದು ಒಂದು ಮೂರ್ತಿ, ನೀ ತಂದಿದ್ದು 2 ಮೂರ್ತಿ ಅಂದಾಗ ಶ್ರೀಕೃಷ್ಣ ದೇವರಾಯ ಹೇಳ್ತಾನೆ, ಅವ್ವ ಈ ಮೂರ್ತಿ ನಿನಗಾಗಿ, ಆ ಮೂರ್ತಿ ನನಗಾಗಿ. ಆ ಮೂರ್ತಿ ಅಂದ್ರೆ ಯಾರು? ಜಗನ್ಮೋಹಿನಿಯನ್ನು ಅಪಹರಿಸಿಕೊಂಡ್ಬಂದಿರ್ತಾನೆ ಶ್ರೀಕೃಷ್ಣ ದೇವರಾಯ, ಜಗನ್ಮೋಹಿನಿಯನ್ನ. ನೆಕ್ಸ್ಟ್ ಕ್ವಶನ್, IS 2019ರಲ್ಲಿ ಕೇಳಿದ ಪ್ರಶ್ನೆ, ಇವರ ರಾಜ್ಯದಲ್ಲಿ ದೇವಾಲಯ ನಿರ್ಮಾಣದಲ್ಲಿ ಕಲ್ಯಾಣ ಮಂಟಪ ಕಟ್ಟಡವು ಗಮನಾರ್ಹ ಲಕ್ಷಣವಾಗಿದೆ. ದೇವಾಲಯಗಳನ್ನು ಕಟ್ಟುವಂಥ ಸಮಯದಲ್ಲಿ ಕಲ್ಯಾಣ ಮಂಟಪದ ಕಲ್ಪನೆಯನ್ನ ನೋಡಿ. IS ಕೇಳಿದಂಥ ಪ್ರಶ್ನೆ. ಸರಿ ಉತ್ತರ ವಿಜಯನಗರ ಸಾಮ್ರಾಜ್ಯ ನೋಡಿ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಲ್ಯಾಣ ಮಂಟಪ ಇತ್ತು ಅಂತ. ದೇವಾಲಯಗಳ ಮಧ್ಯದಲ್ಲಿ ಕಲ್ಯಾಣ ಮಂಟಪ. PC 2020ರಲ್ಲಿ ಕೇಳಿದಂಥ ಪ್ರಶ್ನೆ, ಅವರು ಎಲ್ಲ ಧರ್ಮದ ಬಗ್ಗೆ ಸಹಿಷ್ಣುತೆಯನ್ನು ತೋರಿಸುತ್ತಿದ್ದರು. ಅವರು ಅವರ ರಾಜಧಾನಿಯನ್ನು ಮಸೂದೆಯನ್ನು ಕಟ್ಟಿಸಿದರು. ಜೈನರು ಮತ್ತು ವೈಷ್ಣವರ ನಡುವಿನ ಸಮಸ್ಯೆಗಳನ್ನು ಬುಕ್ಕರಾಯ ಅವರು ಪರಿಹರಿಸಿದರು. ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ ನಾಗರ ಶೈಲಿ ವಾಸ್ತುಶಿಲ್ಪದ ವಿಕಸನದ ರೂಪ ಎಂದು ಇತಿಹಾಸಕಾರ ಪರ್ಷಿ ಬ್ರೌನ್ ಹೇಳಿದರು. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದು. ಕರೆಕ್ಟ್ ಆನ್ಸರ್ ಹೇಳಿ. ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಅವರು ಎಲ್ಲ ಧರ್ಮಗಳ ಬಗ್ಗೆ ಸಹಿಷ್ಣುತೆ ತೋರುತ್ತಿದ್ದರು. ಅವರ ರಾಜಧಾನಿಯಲ್ಲಿ ಮಸೂದೆಯನ್ನು ಕಟ್ಟಿಸುತ್ತಿದ್ದರು. ಜೈನರು ಮತ್ತು ವೈಷ್ಣವರ ನಡುವೆ ಸಮಸ್ಯೆಗಳನ್ನು ಬುಕ್ಕರಾಯ ಪರಿಹರಿಸಿದನು. ವಿಜಯನಗರದ ಕಲೆ ವಾಸ್ತುಶಿಲ್ಪ ನಾಗರ ಶೈಲಿ ವಾಸ್ತುಶಿಲ್ಪದಲ್ಲಿ ವಿಕಸನಗೊಂಡಿತು ಅಂತ ಹೇಳಿ ಇದು ರಾಂಗ್ ಇದೆ. ನಾಗರ ಶೈಲಿ ಕಟ್ಟೆಯಲ್ಲಿ ಇವರು ವಿಶಿಷ್ಟವಾಗಿರುವಂಥ ಶೈಲಿ. ಡಿ ಇದೆಯಲ್ಲ, ಡಿ ರಾಂಗ್ ಇದೆ ನೋಡಿ. KS ಆಗಸ್ಟ್ 2020ರಲ್ಲಿ ಕೇಳಿದ ಪ್ರಶ್ನೆ, ವಿಜಯನಗರದ ಮತ್ತು ಬಹುಮನಿ ನಡುವಿನ ಯುದ್ಧಗಳ ಮುಖ್ಯ ಕಾರಣ ಸ್ಥಳ ಮದುರೈ ರಾಜ್ಯ, ಕೊಂಕಣಿ ರಾಜ್ಯ, ಗೋವಾ ರಾಜ್ಯ, ರಾಯಚೂರು,
ದೋಅಬ್ಗಳು ಯಾವ ಉದ್ದೇಶಕ್ಕಾಗಿ ಅಂದ್ರೆ ರಾಯಚೂರು ದೋಅಬ್ ಸಲುವಾಗಿ ಯುದ್ಧ ನಡೀತು ನೋಡಿ. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಮಧ್ಯೆ ಇರುವಂಥ ಭೂಪ್ರದೇಶವನ್ನು ರಾಯಚೂರು ದೋಅಬ್ ಅಂತ ಕರಿತೀವಿ. ಆ ರಾಯಚೂರು ದೋಅಬ್ ಸಲುವಾಗಿ ಯಾರ ಮಧ್ಯೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯಗಳ ಮಧ್ಯೆ ನಡೆದಂಥ ಯುದ್ಧವನ್ನೇ ರಾಯಚೂರು ದೋಅಬ್ ಅಂತ ಹೇಳಿ ಕರಿತೀವಿ. ರಾಯಚೂರು ದೋಅಬ್. ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಕೇಳಿದಂಥ ಪ್ರಶ್ನೆ ಇದು ಸಹ. ಅಸಿಸ್ಟೆಂಟ್ ಕಂಟ್ರೋಲ್ ಆಗಸ್ಟ್ 17, 2020 ಕೇಳಿದ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯವು ವಿಘಟನಾ ರಾಜ್ಯ ಸೆಗಮೆಂಟರಿ ಸ್ಟೇಟ್ ಎಂದು ವಾದಿಸಿದವರು ಯಾರು? ಲಾಂಗ್ ಹಡ್ಸ್ ಅವರು, ರಾಬರ್ಟ್ ಸಿವಿಲಿ ಅವರು, ಕೆ ಎ ನೀಲಕಂಠ ಶಾಸ್ತ್ರಿ ಅವರು, ಬರ್ಟನ್ ಸ್ಟೈಲ್ ಅವರು. ಸರಿಯಾದಂಥ ಉತ್ತರ, ಸರಿ ಉತ್ತರ ಬರ್ಟನ್ ಸ್ಟೈಲ್, ರೈಟ್ ಆನ್ಸರ್. ಬರ್ಟನ್ ಸ್ಟೈಲ್ ಇದೆಯಲ್ಲ, ಇದು ಸರಿಯಾಗಿರುವಂಥ ಉತ್ತರ. ವಿಜಯನಗರ ಸಾಮ್ರಾಜ್ಯವು ವಿಘಟನೆಯ ರಾಜ್ಯ ಸೆಗಮೆಂಟರಿ ಸ್ಟೇಟ್ ಎಂದು ವಾದಿಸಿದವರು ಯಾರು ಅಂತ ಕೇಳಿದರೆ ಬರ್ಟನ್ ಸ್ಟೈಲ್ ಅನ್ನುವಂಥ ಒಬ್ಬ ಇತಿಹಾಸಕಾರ ಈ ಸ್ಟೇಟ್ಮೆಂಟನ್ನು ಕೊಟ್ಟ ಮಾತನ್ನು ತಪ್ಪಿದರೆ ಮೆಚ್ಚನ ಪರಮಾತ್ಮ. ಒಂದಾಗೆ ನಾ ಹೇಳಿದ್ದೆ 50 ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತೀನಿ ಅಂತೇಳಿ 50 ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದೆ.